ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಎಷ್ಟೋ ಜನಕ್ಕೆ ಗೊತ್ತಿರ್ತದೆ, ಇದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿರೋದು. ಬಟ್ ನಾವಿಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಹೋಗೋಣ. ಸೊ ಗೈಸ್, ನಾವಿಲ್ಲಿ ಬೆಂಗಳೂರಿಂದ ಹೊರಟಿರೋದು. ಆ್ಯಂಡ್ ಬೆಂಗಳೂರು ಟು ಮೇಲುಕೋಟೆ ಆಲ್ಮೋಸ್ಟ್ 134 ಕಿಲೋಮೀಟರ್ಸ್ ತೋರಿಸ್ತಿದೆ. ಸೊ ನಾವು ಆದಷ್ಟು ಬೇಗ ಬಿಡೋಣ ಅಂತ ಅಂದ್ಕೊಂಡು ಒಂದು 7 o'clock ಬೆಂಗಳೂರಿಂದ ಹೊರಟ್ವಿ ನಾವು. ಆ್ಯಂಡ್ ಬೇಗ ಬಿಡೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನಂತ ಅಂದರೆ ಟ್ರಾಫಿಕ್ಕು ತುಂಬ ಕಡಿಮೆ ಇರ್ತದೆ. ಆ್ಯಂಡ್ ಅಲ್ಲಿ ದೇವಸ್ಥಾನದಲ್ಲಿ ಜನನೂ ಕಡಿಮೆ ಇರ್ತಾರೆ. ಸೊ ನೀವು ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ನಾವೆಲ್ಲರೂ ಬೇಗ ಎದ್ದಿರೋದ್ರಿಂದ ಎಲ್ಲರಿಗೂ ಇವಾಗ ಹೊಟ್ಟೆ ಹಸಿತಿದೆ. ಸೊ ನಾವು ಮಂಡ್ಯ ರೀಚ್ ಆದಾಗ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್, ನಾವು ಇವಾಗ ಆಲ್ಮೋಸ್ಟ್ ಮಂಡ್ಯ ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಇದೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಇವರೇನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಪ್ಲೇಸಲ್ಲಿ ನಿಲ್ಲಿಸಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಈ ಪ್ಲೇಸ್ ನಮಗೂ ಗೊತ್ತಿದ್ದಿಲ್ಲ. ಇದು ಮಂಡ್ಯದಿಂದ ಮೇಲುಕೋಟೆ ಹೋಗೋ ದಾರಿಯಲ್ಲಿ ಸಿಗ್ತದೆ. ಆ್ಯಂಡ್ ನನಗೆ ಇದ್ರ ನೇಮ್ ಗೊತ್ತಿಲ್ಲ. ಯಾರಿಗಾದರೂ ಇದ್ರನ್ನ ಕರೆಕ್ಟಾಗಿ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೇಸ್ ತುಂಬ ಕಾಮಾಗಿತ್ತು. ಸೊ ನೀವು ಏನಾದರೂ ಈ ರೂಟಲ್ಲಿ ಹೋಗ್ತಿದ್ರೆ ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟು ಹೋಗಿ. ನಾವಿವಾಗ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ಅವ್ರು ನಿಮ್ಮನ್ನು ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಟಿಕೆಟ್ ಕೊಡ್ತಾರೆ. ಸೊ 20 rupees ತೊಗೊಂಡ್ರು ಕಾರಿಗೆ. ಆ್ಯಂಡ್ ನೀವು ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲೇ ನಿಲ್ಲಿಸ್ಬೇಕಂತೇನಿಲ್ಲ, ಮೇಲೆ ಹೋಗಿ ನಿಲ್ಲಿಸ್ಬೋದು. ಸೊ ನಾವಿಲ್ಲಿ ಟಿಕೆಟ್ ತೊಗೊಂಡು ಮೇಲೆ ಹೋಗಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ ಬನ್ನಿ. ನಾವು ಫಸ್ಟು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇದೇ ಯೋಗ ನರಸಿಂಹಸ್ವಾಮಿ ಎಂಟ್ರೆನ್ಸ್. ಇಲ್ಲಿ ಸ್ವಲ್ಪ ಹುಷಾರಾಗಿ ಬನ್ನಿ. ಅವ್ರು ನಿಮ್ಮನ್ನು ಒಂದ್ಸಲ ಹಿಡ್ಕೊಂಡ್ರೆ ಕಾಸು ಕೊಡೋ ತನಕ ಬಿಡೋದಿಲ್ಲ. ಕೊಡೋರು ಕೊಡ್ಬೋದು, ಅದು ನಿಮ್ಮ ಇಷ್ಟ. ಆ್ಯಂಡ್ ನಾವು ಇಲ್ಲಿಂದ ಮೆಟ್ಲುಗಳನ್ನ ಹತ್ತುತ್ತಾ ಮೇಲೆ ಹೋಗಬೇಕು. ಅಲ್ಲಲ್ಲಿ ನಿಮಗೆ ಗೋಪುರ ಕಾಣುತ್ತೆ. ಆ್ಯಂಡ್ ಕಾಡು ಪ್ರಾಣಿಗಳಿದ್ದಾವೆ, ಎಚ್ಚರ ಅಂತ ಬೋರ್ಡ್ ಕೂಡ ಕಾಣಿಸ್ತದೆ. ಬಟ್ ನಾವು ಬಂದಾಗ ನಮಗೆ ಕಾಣಿಸಿದ್ದು ಬರೀ ಕುರಿ ಮತ್ತು ಕೋತಿ. ನೀವು ಯಾರಾದರೂ ಬಂದಾಗ ನಿಮಗೇನಾದರೂ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಸೊ ಇವಾಗ ಮೆಟ್ಲುಗಳನ್ನ ಹತ್ತುತ್ತಾ ಮೇಲೆ ಹೋಗೋಣ ಬನ್ನಿ. ಇಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಳ್ಳೋಕ್ಕೆ ಚೆನ್ನಾಗಿರ್ತದೆ. ನಿಮಗೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ ಗೈಸ್. ಆ್ಯಂಡ್ ನೀವು ಸ್ಟೆಪ್ಸ್ ಹತ್ಕೊಂಡು ಬರುವಾಗ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದಾಗ ನಿಮಗೆ ರೈಟ್ ಸೈಡಲ್ಲಿ ಇದು ಸಿಗ್ತದೆ. ಸೊ ನೋಡ್ಬೋದು, ಇದು ಏನು ಸಖತ್ತಾಗಿ ಕಾಣಿಸ್ತಿದೆ ಮೇಲೆಯಿಂದ ಅಂದರೆ. ಇಡೀ ಮೇಲುಕೋಟೆ ಊರು ಕೂಡ ತುಂಬ ಸಖತ್ತಾಗಿ ಕಾಣಿಸ್ತಿದೆ. ನೀವು ಇಲ್ಲಿ ನಿಂತ್ಕೊಂಡು ಫೋಟೋಸ್ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಇಲ್ಲಿ ಒಟ್ಟು 360 ಸ್ಟೆಪ್ಸ್ಗಳಿದ್ದಾವೆ. ನಾವು ಆಲ್ಮೋಸ್ಟ್ 300 ಸ್ಟೆಪ್ಸ್ ಮೇಲೆ ಹತ್ತಿದ್ದೀವಿ. ಆ್ಯಂಡ್ ಇನ್ನೂ ಸ್ವಲ್ಪ ಸ್ಟೆಪ್ಸ್ ಹತ್ತಿದ್ರೆ ನಿಮಗೆ ಮೇನ್ ಟೆಂಪಲ್ ಸಿಗ್ತದೆ. ಆ್ಯಂಡ್ ನೀವು ಇಲ್ಲಿ ನಡ್ಕೊಂಡು ಹೋಗುವಾಗ ನಿಮಗೆ ಅಲ್ಲಲ್ಲಿ ಕೆತ್ತನೆಗಳು ಸಿಗ್ತದೆ. ಸೊ ನೀವಿಲ್ಲೊಂದು ನೋಡ್ಬೋದು, ಇದೆಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಥರ ಹಲವಾರು ಕಡೆ ಸಿಗ್ತದೆ ನಿಮಗೆ. ಇದೇ ಮೇಲುಕೋಟೆ ವಿಶೇಷತೆ. ಸೊ ನಾವು ಇವಾಗ ಮೇಲೆ ಹೋಗಿ ದೇವ್ರನ್ನ ನೋಡ್ಕೊಂಬರೋಣ. ಆ್ಯಂಡ್ ನಾವು ಒಳಗೆ ವಿಡಿಯೋ ಮಾಡಲ್ಲ, ಆಚೆ ಬಂದಮೇಲೆ ನಿಮಗೆ ಮತ್ತೆ ತೋರಿಸ್ತೀವಿ. 5 minutes later. ಗೈಸ್, ಇಲ್ಲಿ ಕೋತಿಗಳು ತುಂಬ ಇದ್ದಾವೆ. ಸೊ ನಿಮ್ಮ ಬ್ಯಾಗ್ನ ಹುಷಾರಾಗಿ ಇಟ್ಕೊಳ್ಳಿ. ಆ್ಯಂಡ್ ನೀವು ದರ್ಶನ ಮುಗಿಸ್ಕೊಂಡು ಹೋಗುವಾಗ ಹಿಂಗೆಲ್ಲ ಇರ್ತವೆ. ನಿಮಗೆ ಏನಾದ್ರು ತೊಗೋಬೇಕನ್ಸಿದ್ರೆ ತೊಗೊಳ್ಳಿ. ಆ್ಯಕ್ಚುಲಿ ಚೆನ್ನಾಗಿರ್ತದೆ. ನಾವು ಈ ಚಿಕ್ಕ ಹುಡುಗನ ಕಡೆ ಮಜ್ಜಿಗೆ ಕೊಡಿದ್ವಿ, ಸಖತ್ತಾಗಿತ್ತು. ಜಸ್ಟ್ ಒಂದು ಗ್ಲಾಸಿಗೆ 20 ರೂಪಾಯಿ. ಆ್ಯಂಡ್ ಈ ಥರ ತುಂಬ ಸಿಕ್ತು, ನೋಡೋಕ್ಕೆ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಏನೋ ತೊಗೊಂಡು ಹೋಗ್ಬೇಕನ್ಸಿದ್ರೆ ತೊಗೊಳ್ಳಿ. ನಾವು ನೆಕ್ಸ್ಟ್ ಹೋಗ್ತಿರೋದು ಕಲ್ಯಾಣಿ ಕಡೆ. ಇದಕ್ಕೆ ಪಂಚ ಕಲ್ಯಾಣಿ ಅಂತ ಹೇಳ್ತಾರೆ. ನೋಡೋಕ್ಕೆ ನಿಜವಾಗ್ಲೂ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗ್ತದೆ. ಯಾರಾದರೂ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ. ಸೊ ನೋಡಿ ಎಷ್ಟು ಸುಂದರವಾಗಿದೆ. ನಿಮಗೆ ಕಾಲ್ ಕಡೆನೇ ಮೀನು ಸಿಗ್ತದೆ. ನೀವೇನಾರು ನೀರು ಕಡೆ ಹೋದರೆ ಸಖತ್ತಾಗಿದೆ ಗೈಸ್.
ಸೊ ಇಲ್ಲಿಂದ ನೋಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನಾವಿವಾಗ ಅಲ್ಲಿಗೆ ಹೋಗಿ ಬಂದಿರೋದು. ಇದಾದಮೇಲೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ಇದೇ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರದಲ್ಲಿದೆ. ಸೊ ನೀವು ನಡ್ಕೊಂಡು ಬರ್ತಾರೆ ಅಥವಾ ಗಾಡಿಯಲ್ಲೂ ಬರ್ತಾರೆ. ನಾವು ಗಾಡಿಯಲ್ಲೇ ಬಂದ್ವಿ. ಸೊ ತುಂಬ ಲೈನ್ ಆಗಿದೆ ಗೈಸ್, ಯಾಕಂದರೆ ಲೇಟಾಗೋಯ್ತು, ಜನ ತುಂಬ ಬಂದಿರ್ತಾರೆ. ನೀವು ಅದಕ್ಕೆ ಬೇಗ ಬನ್ನಿ ಅಂತ ಹೇಳೋದು. ನಾವು ಆಚಿಂದನೇ ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ಸೊ ನೋಡ್ಬೋದು ಎಷ್ಟು ಸುಂದರವಾಗಿದೆ ದೇವಸ್ಥಾನ ಅಂತ. ಆ ಮೇಲ್ಗಡೆ ಇರೋ ಕೆತ್ತನೆಗಳನ್ನ ನೋಡಿ. ಅದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ. ಸೊ ದ ನೆಕ್ಸ್ಟ್ ಫೇಮಸ್ ಸ್ಪಾಟ್ ಅಂತ ಹೇಳಬೇಕಂತಂದರೆ ಇದನ್ನು ರಾಯಗೋಪುರ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ರಜನಿಕಾಂತಿನ ತುಂಬ ಮೂವೀಸ್ ಆಗಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಭಾಷೆಗಳದ್ದು ಆಗಿದೆ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಆ್ಯಂಡ್ ಇದು ಫೋಟೋ ಶೂಟಿಗೆ ತುಂಬ ಫೇಮಸ್ ಗೈಸ್, ತುಂಬ ಜನ ಬರ್ತಾರೆ. ಸೊ ನೋಡಿ 12:30 1 ಗಂಟೆ ಆಗಕ್ಕೆ ಬಂತು ಆಲ್ಮೋಸ್ಟು. ಸೊ ಎಷ್ಟು ಟ್ರಾಫಿಕ್ ಆಗಿದೆ, ಗಾಡಿನ ಆಚೆ ತೆಗಿಯೋಕ್ಕೂ ಆಗಲ್ಲ, ಅಷ್ಟು ಟ್ರಾಫಿಕ್ ಇದೆ. ಸೊ ನಮ್ಮದು ಡೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇಲ್ಲಿ. ಬಟ್ ಇಲ್ಲಿಗೆ ಬಂದು ಹಾಗೆ ಹೋಗೋಕ್ಕಾಗತ್ತಾ? ದ ಫೇಮಸ್ ಪುಳಿಯೋಗರೆ ತಿನ್ಕೊಂಡೆ ಹೋಗ್ಬೇಕಲ್ಲ. ಸೊ ಇಲ್ಲಿ ಆನಂದ್ ಮೆಸ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಪುಳಿಯೋಗರೆ ತಿನ್ಕೊಂಡು ಮನೆಗೆ ಹೋಗೋಣ.